ಹಾಯ್ ಎಲ್ರಿಗೂ ನಮಸ್ತೆ. ಇದು ಶುಕ್ರವಾರದ ಫುಲ್ ಡೇ ವ್ಲಾಗು. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡಿದೆ ಅಂತ. ಬೆಳಗ್ಗೆ ತಿಂಡಿಗೆ ನಾನು ಪಾಲಕ್ ಪಲಾವ್ ಮಾಡ್ಕೊಂಡಿದ್ದೆ. ಅವಳಿಗೆ ತಿಂಡಿ ತಿನ್ನೋಕೆ ಹಾಕೊಂಡು ಕೊಟ್ಟೆ. ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡೋಷ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಳು. ತಲೆ ಎಲ್ಲ ಬಾಚಿಕೊಟ್ಟು ತಿಂಡಿ ಹಾಕ್ಕೊಟ್ಟೆ. ಸ್ಕೂಲಿಗೆಲ್ಲ ರೆಡಿ ಆದರು. ರೆಡಿಯಾಗಿ ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಶೂ ಎಲ್ಲ ಹಾಕೊಂಡು ರೆಡಿ ಆಗ್ತಾಯಿದ್ದಾಳೆ. ನನ್ನ ಮಗನಿಗೆ ವೀಡಿಯೋ ಮಾಡೋದಂದರೆ ಇಷ್ಟ ಇಲ್ಲ, ಹಂಗಾಗಿ ಓಡಿ ಹೋಗ್ತಿರ್ತಾರೆ. ನಾನು ವೀಡಿಯೋ ಮಾಡಬೇಡ ಅಮ್ಮ ಅಂತ ಸ್ಕೂಲಿಗೆ ಬಿಟ್ಟು ಬಂದು ಅವ್ರ ಕೆಲಸಕ್ಕೆ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಸೊಪ್ಪು ತೊಗೊಂಡಿದ್ದೆ. ಒಬ್ಬರು ಊರಿಂದ ಅಂಕಲ್ ತರ್ತಾರೆ, ಫ್ರೆಶ್ ಆಗಿರುತ್ತೆ ಸೊಪ್ಪು ಅಂತ. ಸ್ವಲ್ಪ ನಾನು ಪಾಲಕ್ಕು ಸೊಪ್ಪು ಮೆಂತ್ಯ ಎಲ್ಲ ಎಕ್ಸ್ಟ್ರಾನೇ ತೊಗೊಂಡಿದ್ದೆ. ಬಿಡಿಸ್ಬಿಟ್ಟು ಎಲ್ಲನೂ ಕವರ್ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಬಾಕ್ಸ್ ಎಲ್ಲ ಸ್ವಲ್ಪ ಧೂಳಿತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ತಿಂಗ್ಳಿಗೆ ಒಂದು ಸರಿ ರೇಷನ್ ತೊಗೋತೀನಿ. ಅಂಗಡಿಗೆ ಅವಾಗ ಹೋಗಲ್ಲ, ಮಕ್ಳು ಹೋಗಲ್ಲ ಅಂದ್ಬಿಟ್ಟು ರೇಷನ್ ಎಲ್ಲ ಸ್ವಲ್ಪ ಸಣ್ಣ ಬಾಕ್ಸಿಗೆ ಹಾಕ್ಕೊಂಡು ಮಿಕ್ಕಿದೆಲ್ಲ ದೊಡ್ಡ ಬಾಕ್ಸ್ ಹಾಕಿ ಇಟ್ಕೊಡ್ತೀನಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಬಾಕ್ಸ್ ಎಲ್ಲನೂ ಸ್ವಲ್ಪ ಒರೆಸ್ಕೋಬೇಕಿತ್ತು. ಎಲ್ಲನೂ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಕಬೋರ್ಡ್ಗಡೆ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಎಲ್ಲ ಮತ್ತೆ ನೀಟ್ ಅದೇ ಥರ ಜೋಡಿಸ್ಕೊಂಡಿದ್ದಾಗಿದ್ದಾದಮೇಲೆ ಕಬೋರ್ಡೆಲ್ಲ ಸ್ವಲ್ಪ ಧೂಳಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಒರೆಸ್ಕೊಂಡೆ. ಕಬೋರ್ಡ್ ಡೋರೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮತ್ತು ಸ್ಟವ್ ಎಲ್ಲನೂ ಸ್ವಲ್ಪ ಗಲೀಜಾಗಿರುತ್ತಲ್ವ, ಎಲ್ಲ ಒರೆಸ್ಕೋಬೇಕು ಅಂದ್ಬಿಟ್ಟು ಅದನ್ನೆಲ್ಲ ತೊಳೆಯೋಕೆ ಹಾಕ್ತಾಯಿದ್ದೀನಿ. ಎಲ್ಲ ತೊಳೆಯೋಕೆ ಹಾಕ್ಕೊಂಡ್ಬಿಟ್ಟು ಸ್ಟವ್ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಶುಕ್ರವಾರನಾದರೂ ಅಷ್ಟೇ, ಯಾವ ವಾರ ಆದರೂ ಅಷ್ಟೇ ಡೈಲಿ ಕೆಲಸ ಇದ್ದೇ ಇರುತ್ತೆ. ಮನೇಲಿ ಇರ್ತೀವಿ ಅನ್ನೋದಷ್ಟು ಬಿಟ್ಟರೆ ಮನೇಲೆಲ್ಲ ಕೆಲಸ ಮಾಡೋಷ್ಟು ಸುಸ್ತಾಗ್ಬಿಡುತ್ತೆ. ಡೈಲಿ ಕೆಲಸ ಮಾಡಿ ಸಾಕಾಗುತ್ತೆ. ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳಿಬೇಕು. ರಾತ್ರಿಯೇ ಸ್ವಲ್ಪ ತೊಳೆದ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪನೇ ಪಾತ್ರೆ ಇತ್ತು. ಪಾತ್ರೆ ಎಲ್ಲನೂ ತೊಳೆಬೇಡ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ರಾತ್ರಿಯೇ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಆಗುತ್ತೆ. ಟಿಫನ್ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ರಾತ್ರಿಯೇ ತೊಳ್ಕೊಂಬಿಡ್ತೀನಿ. ಬೆಳಗ್ಗೆ ತಿಂಡಿಗೆ ಏನು ಬಳಸಿರ್ತೀನೋ ಅಷ್ಟು ಪಾತ್ರೆ ಮಾತ್ರ ಬೆಳಗ್ಗೆ ತೊಳ್ಕೊತೀನಿ. ರಾತ್ರಿನೂ ವಾಪಸ್ ಉಳಿಸ್ಕೊಂಬಿಟ್ರೆ ರಾತ್ರಿ ಪಾತ್ರೆ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರಾತ್ರಿ ಏನೇನು ಅಡುಗೆ ಮಾಡಿದ್ದು ಊಟ ಮಾಡಿದ್ದೆಲ್ಲ ರಾತ್ರಿ ಕ್ಲೀನ್ ಮಾಡ್ಕೊಂಡು ಇವತ್ತೆಲ್ಲನೂ ಬೆಳಗ್ಗೆ ಸ್ವಲ್ಪನೇ ಇತ್ತು, ತೊಳೆದಿದ್ದಾದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಅಡುಗೆ ಹಾಲಲ್ಲಿ ಸ್ವಲ್ಪ TV ಸೋಕೆ ಸ್ವಲ್ಪ ಧೂಳಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸಣ್ಣ ಧೂಳಿರುತ್ತೆ, ಹಂಗಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ 2 ದಿವಸಕ್ಕೆ ಮತ್ತೆ ಅದೇ ಥರ ಗಲೀಜಾಗಿಬಿಡುತ್ತೆ. ಹಂಗಾಗಿ ಸರಿ ಎಲ್ಲ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಅವರು ಪ್ರೈಸ್ ಗೆದ್ದಿರೋದು ಸ್ಪೋರ್ಟ್ಸಲ್ಲಿ, ಯೋಗದಲ್ಲಿ ಎಲ್ಲನೂ ಜೋಡಿಸ್ಕೊಂಡಿದ್ದಾರೆ. ಅದು ಎಲ್ಲ ಸ್ವಲ್ಪ ಧೂಳಾಗಿತ್ತು, ಅದನ್ನು ಎಲ್ಲ ತೊಗೊಂಡು ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲನೂ ಅದೇ ಜಾಗಕ್ಕೆಲ್ಲ ಜೋಡಿಸಿ ಇಟ್ಕೋಬೇಕು. ನೋಡಿ ಎಲ್ಲ ಈ ಥರ ಜೋಡಿಸ್ಕೊಂಡೆ. ಕ್ಲೀನ್ ಮಾಡಿದ್ದಾದಮೇಲೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅದನ್ನು ಮತ್ತಿಲ್ಲಾಂದರೆ ಬಂದು ಯಾಕಮ್ಮ ಎಲ್ಲ ತೆಗ್ದಿದ್ಯಾ ಅಂತ ಇಬ್ಬರೂ ಜಗಳ ಮಾಡ್ತಾರೆ. ಹಾಗಾಗಿ ಎಲ್ಲ ಮತ್ತೆ ವಾಪಸ್ಸಾಗಿ ನೀಟಾಗಿ ಜೋಡಿಸಿಟ್ಟೆ. ಎಲ್ಲ ಜೋಡಿಸಿಟ್ಬಿಟ್ಟು ಕಸ ಗುಡಿಸ್ಬೇಕಿತ್ತು. ಎಲ್ಲ ಕಸ ಗುಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಕಸ ಗುಡಿಸ್ಕೊಂಡೆ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಆಚೆ ಹೊಸ್ಲೆಲ್ಲ ಒರೆಸ್ಕೋಬೇಕಿತ್ತು. ಆಚೆ ಹೊಸ್ಲೆಲ್ಲ ಒರೆಸ್ಕೊಂಡು ಮತ್ತು ಶುಕ್ರವಾರ ಆಗಿರೋದ್ರಿಂದ ಬಾಗಿಲು ಮೆಟ್ಲೆಲ್ಲ ಒರೆಸ್ಕೋಬೇಕು. ಕಸ ಗುಡಿಸ್ಕೋತೀನಿ. ಶುಕ್ರವಾರ ನಾನು ಮನೆ ಹತ್ರ ಮೆಟ್ಲೆಲ್ಲ ಫುಲ್ ನೀಟಾಗಿ ಒರೆಸ್ಕೊಂಬಿಡ್ತೀನಿ. ಹಂಗಾಗಿ ಮೆಟ್ಲೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಮೆಟ್ಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಧೂಳಿರುತ್ತಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ. ಸರಿ ಹಂಗೆ ಆಚೆ ಮೆಟ್ಲನ್ನು ಒರೆಸ್ಕೊಂಬಿಡೋಣ ಅಂತ ನನಗೆ ಮೆಟ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಪೂಜೆ ಮಾಡಬೇಕಾದ್ರೆ ಸಮಾಧಾನ ಅನಿಸಲ್ಲ. ಹಾಗಾಗಿ ಮೆಟ್ಲೆಲ್ಲ ಒರೆಸ್ಕೊಂಡ್ಬಂದು ಸ್ವಲ್ಪ ಬಾಗಿಲೆಲ್ಲ ಧೂಳಿತ್ತು, ಕಿಟಕಿಗಳು ಬಾಗಿಲೆಲ್ಲ ಒರೆಸ್ಕೊಂಡು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ಒರೆಸ್ಕೊಂಡು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಫುಲ್ ಈ ಥರ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಇಬ್ಬರು ಸ್ಕೂಲಿಂದ ಬಂದು ಅವರು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಹೋಮ್ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ಹೋದ್ಲು. ನಾನು ಮಿರರೆಲ್ಲ ಸ್ವಲ್ಪ ಧೂಳಿತ್ತು, ಅದನ್ನೆಲ್ಲ ಒರೆಸ್ಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲ ಅಡುಗೆ ಮನೆಯೂ ಎಲ್ಲ ಫುಲ್ ಕ್ಲೀನ್ ಆಯಿತು. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಈಗ ಸ್ನಾನ ಮುಗಿಸ್ಕೊಬಂದಿದ್ದೀನಲ್ವ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನಾನು ಹೂವೆಲ್ಲ ಮೊನ್ನೆ ತೊಗೊಂಡು ಎಲ್ಲನೂ ಕಟ್ಟಿ ಇಟ್ಟಿದ್ದೀನಿ. ಹಂಗಾಗಿ ಹೂವುದೆಲ್ಲ ಏನು ತೊಂದರೆ ಇಲ್ಲ. ಎಲ್ಲ ಫುಲ್ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಇವಾಗ ಕ್ಲೀನ್ ಮಾಡಬೇಕು. ಈಗ ಸ್ನಾನ ಮುಗಿಸ್ಕೊಬಂದಿದ್ದೀನಿ, ಇವಾಗ ಕ್ಲೀನ್ ಮಾಡ್ತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಅವರಿಬ್ಬರು ನನ್ನ ಮಗಳು ಬರಿತಾ ಇದ್ದು ಅವ್ಳ ಫ್ರೆಂಡ್ ಯಾರೋ ಕರೆದ್ರು ಅಂತ ಇಬ್ಬರು ಬಾಲ್ಕನಿಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದರು. ಅಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಫೋಟೋಸ್ ಎಲ್ಲನೂ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ಬಿಟ್ಟು ಫೋಟೋಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯ್ತು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಂಗಾಗಿ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟೆ. ಎಲ್ಲ ಫೋಟೋ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ನೋಡಿ ಈ ಥರ ಸಿಂಪಲ್ ಅಷ್ಟೇ ನಾನು ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಈ ಥರ ಮಾಡಿದ್ದೀನಿ. ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ನಲ್ಲಪ್ಪ ಅಂತೇನು ಪೂಜೆ ಮಾಡಿದ್ಮೇಲೆ ಮನಸ್ಸು ಶಾಂತಿ ಸಿಕ್ತಂಗೆ ಅನಿಸುತ್ತೆ.
ಖುಷಿ ಅನಿಸುತ್ತೆ, ಮನೇಲೇನೋ ಒಂಥರ ಶಾಂತಿ ಅಂತ ಅನಿಸುತ್ತೆ. ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬ ಖುಷಿ ಆಯಿತು. ರೋಡಲ್ಲಿ ರೋಸ್ ತೊಗೊಬಂದಿದ್ರು, ಬಟನ್ಸ್ ರೋಸು ಅಂತ ತೊಗೊಂಡು ಎಲ್ಲನೂ ಕಟ್ಟಿಟ್ಟಿದ್ದೆ ಗುರುವಾರನೇ. ಎಲ್ಲ ಕಟ್ಟಿಟ್ಟಿದ್ದೆಲ್ಲ ಹಾಕ್ಬಿಟ್ಟು ಫೋಟೋಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಅವರು ಇಬ್ಬರು ಹೋಮ್ವರ್ಕ್ ಮಾಡ್ಕೊತಾಯಿದ್ರು. ಅಷ್ಟರಲ್ಲೆಲ್ಲ ಫುಲ್ ಸಂಜೆ ಆಯಿತು. ಸಂಜೆ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ದಾಯಿತು. ಸಂಜೆ ಮತ್ತು ಊಟ ಮಾಡಬೇಕಲ್ಲ, ನೈಟ್ಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊಪ್ಪು ತೊಗೊಂಡಿದ್ನಲ್ವ, ಎಲ್ಲ ಬಿಡಿಸಿದ್ದು ಅರಿವೆ ಮತ್ತು ದಂಟೆ ಸಬ್ಬಕ್ಕೆಲ್ಲ ಹಾಕಿ ಹೆಸರು ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡ್ಕೊತಾ ಇದ್ದೆ. ನಾನು ಅಕ್ಕನ ಊರಿಂದ ಮಡಿಕೆ ತರಿಸ್ಕೊಂಡಿದ್ದೆ. ಅದು ಎಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅದರಲ್ಲೆಲ್ಲ ಸ್ವಲ್ಪ ಉಪ್ಸಾರು ಪಲ್ಯ ಎಲ್ಲ ಮಾಡಿಕೊಂಡು ರಾತ್ರಿ ಊಟಕ್ಕೆ ಮುದ್ದೆ ಮಾಡಿಕೊಂಡೆ. ಇದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ನೋಡ್ತಾಯಿರಿ.